ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜೆಡಿಎಸ್ ನಾಯಕ ಪ್ರಭಾಕರ್ ರೆಡ್ಡಿ ಪತ್ನಿ ವಿರುದ್ಧ ಗೂಂಡಾಗಿರಿ ಆರೋಪ. ಸಾರ್ವಜನಿಕವಾಗಿ ವ್ಯಕ್ತಿಯೊಬ್ಬನಿಗೆ ಪವಿತ್ರರಿಂದ ಚಪ್ಪಲಿ ಏಟು. ಡಿಸೆಂಬರ್ 8ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು. ಸಿಟಿ ಸ್ಕ್ಯಾನ್, ಎಂಆರ್ಐ ಮಾಡಿ ಲಿವರ್ ಪ್ರಾಬ್ಲಮ್ ಬಂದಿದ್ದ ಫೋರ್ಟಿಸ್ ಆಸ್ಪತ್ರೆ. ಆಪರೇಷನ್ ಆದಮೇಲೆ ಹಾರ್ಟ್ ಸಮಸ್ಯೆ ಎಂದ್ರಂತೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಅಂತ ಕುಟುಂಬಸ್ಥರ ಆರೋಪ. ಹುಬ್ಬಳ್ಳಿಯ ಉಣಕಲ್ನಲ್ಲಿ ದೇವಸ್ಥಾನದ ಬಳಿ ಸಿಲಿಂಡರ್ ಸ್ಫೋಟ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವೃತಾಚರಣೆ ವೇಳೆ ಅವಘಡ. ದೇವರ ಮುಂದೆ ಇದ್ದ ದೀಪಕ್ಕೆ ತಗುಲಿ ಸಿಲಿಂಡರ್ ಬ್ಲಾಸ್ಟ್. 9 ಜನರಿಗೆ ಗಾಯ. ಮೂರು ದಿನದ ಹಿಂದಷ್ಟೇ ಅಯ್ಯಪ್ಪ ಮಾಲೆ ಹಾಕಿದ್ದ ತಂದೆ ಮಗ. ಅಪ್ಪ ಪ್ರಕಾಶ್ ಬಾರ್ಕೇರ್ ಸ್ಥಿತಿ ಚಿಂತಾಜನಕ. ಕಿಮ್ಸ್ನಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ. ನಾವೇ ಬೀಗ ಒಡೆದು ಸಲಾಯಿನ್ ತಂದ್ವಿ ಅಂತ ಮಾಲಾಧಾರಿಗಳ ಆಕ್ರೋಶ. ಮನೆಯಿಂದ ದೂರವಾಗಿ 25 ವರ್ಷದ ಬಳಿಕ ಮಹಿಳೆ ಪತ್ತೆ. 2.5 ದಶಕದ ನಂತರ ಹಿಮಾಚಲ ಪ್ರದೇಶದ ಅನಾಥಾಶ್ರಮದಲ್ಲಿ ಸಿಕ್ಕ ಬಳ್ಳಾರಿ ಮೂಲದ ಸಾಕಮ್ಮ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಣಿವಣ್ಣನ್ ಮುತುವರ್ಜಿಯಿಂದ ಮಕ್ಕಳಿಗೆ ಮತ್ತೆ ಅಮ್ಮನನ್ನು ನೋಡೋ ಭಾಗ್ಯ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಸುವರ್ಣಸೌಧದಲ್ಲಿ ಗಲಾಟೆ. ಈಗ ಹಕ್ಕುಚ್ಯುತಿ ಬಗ್ಗೆ ಪತ್ರ ಬಂದಿದೆ. ಅದರ ಬಗ್ಗೆ ಆಗಬೇಕಾಗಿರೋ ಕ್ರಮವಾಗತ್ತೆ. ಮಹಿಳಾ ಆಯೋಗದಿಂದ ದೂರು ಬಂದರೆ ಉತ್ತರ ಕೊಡ್ತೀನಿ. ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ. ಎರಡು 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ. ಅದಾದ ಬಳಿಕ ರೂಲಿಂಗ್ ಕೊಟ್ಟಿದ್ದೀನಿ. ಇದು ಮುಗಿದ ಅಧ್ಯಾಯ. ಕಲಾಪದಲ್ಲಿ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಬಗ್ಗೆ ಸಭಾಪತಿ ಹೊರಟ್ಟಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆ, ತಮ್ಮಿಚ್ಛೆಯಂತೆ ಕೇಸ್ ಹಾಕಿ ಮಿಸ್ಲೀಡ್ ಮಾಡ್ತಾರೆ. ಒಬ್ಬ ಜನಪ್ರತಿನಿಧಿಗೆ ಪೊಲೀಸರು ಮಾನಸಿಕ ಹಿಂಸೆ ಕೊಟ್ಟರು. ಸಿಟಿ ರವಿ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಪ್ರತಿಕ್ರಿಯೆ. ತಮ್ಮ ಮೇಲೆ ದಾಳಿಗೆ ಬಂದವರ ವಿರುದ್ಧ ಕೇಸು ದಾಖಲಾಗಿಲ್ಲ ಅಂತ ಸಿಟಿ ರವಿ ಕಿಡಿ. ಕಡೆಗೂ 5 ದಿನದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಎಫ್ಐಆರ್. ಬಿಎನ್ಎಸ್ನ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕಂಪ್ಲೇಂಟ್. ಸಹೋದರನಿಗೆ ಸ್ಥಾನಮಾನ ಕಲ್ಪಿಸಲು ಸಜ್ಜಾದ ಡಿಸಿಎಂ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದ ಬೆನ್ನಲ್ಲೇ ಡಿಕೆ ಸುರೇಶ್ಗೆ ಪಟ್ಟ ಕಟ್ಟೋದಕ್ಕೆ ಕಸರತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿಯತ್ತ, ಕೆಎಂಎಫ್ ಅಧ್ಯಕ್ಷ ಸ್ಥಾನ ಒಲಿಯತ್ತ ಅನ್ನೋ ಕುತೂಹಲ. ಹಲವು ತಿಂಗಳ ಬಳಿಕ ಒಟ್ಟಿಗೆ ಎಚ್ಡಿಕೆ ರೇವಣ್ಣ ಟೆಂಪಲ್ ರನ್. ಮನೆ ದೇವರು ಯಲಿಯೂರು ದೇವಿರಮ್ಮ ದೇವರ ದರ್ಶನ. ಹೊಳೆನರಸೀಪುರ ಮಾವಿನಕೆರೆ ಬೆಟ್ಟದ ಶ್ರೀರಂಗನಾಥ ಸ್ವಾಮಿ, ಹರದನಹಳ್ಳಿ ದೇವೇಶ್ವರನ ದರ್ಶನ ಪಡೆದ ಸೋದರರು. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಸೋಗಿನಲ್ಲಿ ವಂಚನೆ ಕೇಸ್. ಶ್ವೇತಾಗೌಡ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಯಲು. ಇಬ್ಬರ ನಡುವೆ ಸತತ ಸಂಪರ್ಕ. ಸಿಸಿಟಿವಿ ಫುಟೇಜ್ ಲಭ್ಯ. ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಚಿವರಿಗೆ ನೋಟಿಸ್. ₹5 ಕುರ್ಕುರೆ ಪ್ಯಾಕೆಟ್ಗಾಗಿ ದೊಡ್ಡ ಗಲಾಟೆ. ಸ್ನ್ಯಾಕ್ ವಿಚಾರಕ್ಕೆ ಗ್ರಾಮವನ್ನೇ ತೊರೆದ 30ಕ್ಕೂ ಅಧಿಕ ಜನ. ದಾವಣಗೆರೆಯ ಹೊನ್ನಬಾಗಿಯಲ್ಲಿ ಘಟನೆ. ಬೆಳಗಾವಿಯ ಬಿಮ್ಸ್ನಲ್ಲಿ ಔಷಧ ಸಿಗದೆ ಹೈರಾಣಾದ ರೋಗಿಗಳು. ಸಚಿವರು ವಿಪಕ್ಷ ನಾಯಕರ ಭೇಟಿ ಬಳಿಕವೂ ಎಚ್ಚೆತ್ತುಕೊಳ್ಳದ ಬಿಮ್ಸ್ ಅಧಿಕಾರಿಗಳು. ಹೊರ ಔಷಧಿ ಬರೆದು ಕೊಟ್ಟಿದ್ದಕ್ಕೆ ವೈದ್ಯರ ವಿರುದ್ಧ ರೋಗಿಗಳ ಆಕ್ರೋಶ. ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಟ್ರಾಫಿಕ್ ಪೊಲೀಸರು. ಟ್ರಾಫಿಕ್ ಕಿರಿಕಿರಿ, ದಂಡದ ಗೊಂದಲಕ್ಕೆ ಬ್ರೇಕ್ ಹಾಕಲು ಹೊಸ ವೆಬ್ಸೈಟ್ ಆರಂಭ. ಕೂತಲ್ಲೇ ಲೈವ್ ಟ್ರಾಫಿಕ್ ಅಪ್ಡೇಟ್ ಪಡೆಯೋ ಸೌಲಭ್ಯ. ಯಾವ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ಬೆಳಗಾವಿ ಹಿಂಡಲಗ ಸೆಂಟ್ರಲ್ ಜೈಲ್. ಕೈದಿಗಳಿಗೆ ಕಾರವಾರದಿಂದಲೇ ಮೀನು ಸರಬರಾಜು. ಐಷಾರಾಮಿ ಜೀವನ ನಡೆಸಲು ಜೈಲಾಧಿಕಾರಿಗಳಿಂದಲೇ ಸಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.